ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಕಾಫಿ ಮತ್ತು ಕಾಳುಮೆಣಸಿನ ಬೆಲೆ ಏನಿದೆ 2026ಗೆ ಬೆಲೆ ಏನಾದರೂ ಇನ್ಕ್ರೀಸ್ ಆಗುತ್ತಾ? ವೀಕ್ಷಕರೇ, ನೀವು ಕಪಲ್ ಆಫ್ ಡೇಸಿಂದ ಆಲ್ಮೋಸ್ಟ್ 10-15 ಡೇಸಿಂದ ನೋಡ್ತಾ ಇದ್ದೀರಾ, ಕಾಫಿ ಬೆಲೆಯಲ್ಲಿ ಹಾವು ಏಣಿ ಆಟದ ಥರ ಕಾಫಿ ದರ ಇನ್ಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ನೀವು ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ನೋಡಿರಿ, ಆಲ್ಮೋಸ್ಟ್ ನಿಮಗೆ 28-29 ಅದ್ರ ತನಕ ಇತ್ತು. ಈಗ ನೀವು ಡಿಸೆಂಬರ್ 31 ನೋಡಿದರೆ ನಿಮಗೆ ಆಲ್ಮೋಸ್ಟ್ 26,400, 500 ಮತ್ತೆ 400ಗೆ ಬರೋದು. ಹೀಗೆ ಹಾವು ಏಣಿ ದರದಲ್ಲಿ ಕಾಫಿ ದರ ನಿಮಗೆ ಕಾಣಿಸ್ತಾ ಇದೆ ವೀಕ್ಷಕರೇ, ಎವ್ರಿ ಡೇ. ಹಾಗಾಗಿ ನಾನು ಪ್ರತಿದಿನನೂ ಒಂದು ವೀಕಿಂದ ಲಾಸ್ಟ್ 1 ಮಂತಿಂದ ಚೆಕ್ ಮಾಡ್ತಾನೆ ಇದ್ದೀನಿ ಡಿಫ್ರೆಂಟ್ ವೆಬ್ಸೈಟಲ್ಲಿ. ನಮ್ಮ ಇಂಡಿಯನ್ ಕಾಫಿ ಇದರಲ್ಲಾಗಲಿ, ಅಥವಾ ಕರ್ನಾಟಕದಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಕಾಫಿ ಬೋರ್ಡು, ಅಥವಾ ಕೊಡಗು ಕಾಫಿ ಬೋರ್ಡು, ಹಾಗೆ ಹಾಸನ, ಪ್ರತಿಯೊಂದು ಇದರಲ್ಲೂ, ಮತ್ತು ವಯನಾಡ್ ಇದರಲ್ಲಾಗಲಿ, ಮತ್ತು ತಮಿಳ್ನಾಡು ನೀಲಗಿರೀಸ್, ಇಲ್ಲೆಲ್ಲ ಪ್ರತಿಯೊಂದರಲ್ಲೂ ಕಾಫಿ ಎಷ್ಟು ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ಹೇಗೆ ಇದು ನಡೀತಾ ಇದೆ. ಪ್ರತಿಯೊಂದು ಮಾರ್ಕೆಟಲ್ಲೂ ವೀಕ್ಷಕರೇ 100, 200, 500 ರೂಪಾಯಲ್ಲಿ ಡಿಫ್ರೆನ್ಸಸ್ಸು ಇದ್ದೇ ಇರುತ್ತೆ. ಏನಕ್ಕೆ ಈ ಸರಿ ಇಷ್ಟೊಂದು ಸ್ವಲ್ಪ ಡಿಕ್ರೀಸ್ ಆಯಿತು? ಇದು ನಿಮಗೆ ಡಿಕ್ರೀಸ್ ಆಗ್ತಾ ಇರುತ್ತಾ? ನಾವು ರೈತರುಗಳು ಈ ಅಮೌಂಟ್ನ ವಾಪಸ್ ತಗೊಬೋದು, ಅಂದರೆ ಈಗಲೇ ತಗೊಂಡ್ರೆ ಉತ್ತಮನಾ, ಅಥವಾ ತುಂಬ ದಿನ ಹಾಗೆ ಬಿಟ್ಟು ಲೇಟಾಗಿ ತಗೊಬೋದಾ, ಹೇಗೆ ಇದು ಅನ್ನೋದು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ವೀಕ್ಷಕರೇ. ಪ್ರತಿಯೊಬ್ಬರು ಲಾಸ್ಟ್ ತನಕ ನೋಡಿ, ಈಗಿನ ದರ ಹೇಗಿದೆ, ವಿಯೆಟ್ನಾಮ್ ಅಂದ್ರೆ ಯಾವ ಥರ ಇದೆಯೋ, ಅವ್ರು ಏನೇನು ಬೆಳೀತಾರೆ, ಅವ್ರದ್ದು ಯಾವ ಟೈಮಲ್ಲಿ ಸೀಸನ್ನು, ಅಥವಾ ಬ್ರೆಜಿಲಲ್ಲಿ ಯಾವ ಟೈಮಲ್ಲಿ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಕುಯ್ತಾರೆ, ಅವ್ರದ್ದು ಯಾವ ಥರ, ಅವ್ರು ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ, ನಾವು ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಯಾವ ಥರ ನಾವು ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ ಆದ್ರೇ ನಮಗೆ ದುಡ್ಡು ಜಾಸ್ತಿನಾ, ಹೇಗೆ ಅನ್ನೋದು ಪ್ರತಿಯೊಂದು ನೋಡ್ತಾ ಹೋಗೋಣ ವೀಕ್ಷಕರೇ. ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ 3-4 ಇಯರ್ಸಿಂದ ಕಾಫಿ ಬೆಳೆಯಲ್ಲಿ, ಕಾಫಿ ಅಥವಾ ಕರಿಮೆಣಸಿನ ಬೆಳೆಯಲ್ಲಿ ತುಂಬಾ ವಿಪರೀತ ಇನ್ಕ್ರೀಸಿಂದ ಪ್ರೈಸಸಲ್ಲಿ ಕಾಣಿಸ್ಬೋದು ವೀಕ್ಷಕರೇ. ರೈತರಿಗೆ ಇದರಿಂದ ತುಂಬ ಖುಷಿಯಾಗಿರುತ್ತೆ. ಏನಕ್ಕೆ ಅಂದರೆ 16, 17, 15 ಎಲ್ಲ ಇದ್ದಿದ್ದು ಆಲ್ಮೋಸ್ಟ್ ನಿಮಗೆ 25 ತನಕ ಬಂದಿದೆ. ಅಂದರೆ 50 kgಗೆ ಲೆಕ್ಕ ಹಾಕೊಳ್ಳಿ ನಿಮಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಮಾರ್ಕೆಟಲ್ಲಿ. ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡೋದು, ನಾವು ಇಂಡಿಯಾದಲ್ಲಿ ಯೂಸ್ ಮಾಡೋದಲ್ಲ ವೀಕ್ಷಕರೇ, ನಾವು ಎಕ್ಸ್ಪೋರ್ಟ್ 70% ಆಫ್ ದ ಕಾಫಿನ ನಾವು ರಷ್ಯಾ ಆಗಲಿ ಅಥವಾ ಯುರೋಪಿಯನ್ ಕಂಟ್ರೀಸ್ಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಎಕ್ಸ್ಪೋರ್ಟು ಜಾಸ್ತಿ ಆದಂಗೆ ಕಾಫಿಲಿ ಅಥವಾ ಮೆಣಸಲ್ಲಿ ನಮಗೆ ಬೆಲೆ, ಎಸ್ಪೆಷಲಿ ಕಾಫಿಲಿ ನಮಗೆ ಬೆಲೆ ತುಂಬಾನೇ ಹೆಚ್ಚಿಗೆ ಕಾಣಿಸುತ್ತೆ ವೀಕ್ಷಕರೇ. ಹಾಗಾಗಿ ನಮಗೆ ಜಾಸ್ತಿ ಪ್ರೈಸಸ್ ಇಲ್ಲಿ ಇನ್ಕ್ರೀಸ್ ಆಗಬೇಕು ಅಂದರೆ ಎಕ್ಸ್ಪೋರ್ಟ್ಗಳು ಜಾಸ್ತಿಯಾಗಿ, ಎಕ್ಸ್ಪೋರ್ಟಲ್ಲಿ ಜಾಸ್ತಿ ಆದಾಗ ಅಲ್ಲಿ ನಮಗೆ ಜಾಸ್ತಿ ಇದು ಬೆಲೆನೂ ಜಾಸ್ತಿ ಆಗುತ್ತೆ ವೀಕ್ಷಕರೇ. ಈ ವರ್ಷ ಲಾಸ್ಟ್ ಇಯರ್ ಎಲ್ಲ ಬ್ರೆಜಿಲ್ಲು ಹವಾಮಾನ ಪ್ರಯುಕ್ತ ಬ್ರೆಜಿಲ್ ಮತ್ತು ವಿಯೆಟ್ನಾಮಲ್ಲಿ ಅಷ್ಟು ಇಳುವರಿ ಇರಲಿಲ್ವಂತೆ ವೀಕ್ಷಕರೇ. ಆದರೆ ಈ ಸರಿ 2025ಅಲ್ಲಿ ಅವರಿಗೆ ಬ್ರೆಜಿಲ್ ಆಗಲಿ ವಿಯೆಟ್ನಾಮ್ ಆಗಲಿ ಅವರಿಗೆ ಮಳೆ ಚೆನ್ನಾಗಿರೋದ್ರಿಂದ ಅಲ್ಲಿನ ಇಳುವರಿ, ಕಾಫಿಯ ಇಳುವರಿ, ರೋಬಸ್ಟಾ ಆಗಲಿ ಅಥವಾ ಅರೇಬಿಕಾ ಆಗಲಿ, ಎರಡನ್ನೂ ಕೂಡ ಅಲ್ಲಿ ಇಳುವರಿ ಜಾಸ್ತಿ ಆಗಿದೆ ಅಂತೆ ವೀಕ್ಷಕರೇ. ಅದೇನೇ ನಾನು ಲಾಸ್ಟ್ 4-5 ಡೇಸಿಂದ, ಒಂದು 10-15 ಡೇಸಿಂದ ನ್ಯೂಸಲ್ಲಿ ಅದರ ಡಿಫ್ರೆಂಟ್ ನ್ಯೂಸ್ ಇದರಲ್ಲೆಲ್ಲ ನೋಡ್ತಾನೆ ಇದ್ದೀನಿ. ಬ್ರೆಜಿಲ್ ಮತ್ತು ವಿಯೆಟ್ನಾಮಲ್ಲಿ ಜಾಸ್ತಿ ಆಗಿರೋದ್ರಿಂದಲೇ ನಮಗೆ ಡಿಸೆಂಬರಲ್ಲಿ ಈಗ ಒಂದು 15 ಡೇಸಲ್ಲಿ ನಮಗೆ ಹೊಡ್ತಾ ಬಿದ್ದಿದ್ದು. ಅಂದರೆ ಈ ಜನವರಿ 1st ವೀಕ್ ತನಕ ನಮಗೆ ಆಲ್ಮೋಸ್ಟ್ ಹಾವು ಏಣಿ ಏಟದಲ್ಲಿ ಒಂದು 100 ರೂಪಾಯಿ ಕಮ್ಮಿ ಆಗುತ್ತೆ, 100 ರೂಪಾಯಿ ಇನ್ಕ್ರೀಸ್ ಆಗುತ್ತೆ, 100 ರೂಪಾಯಿ 200 ರೂಪಾಯಿ ಕಮ್ಮಿ ಆಗುತ್ತೆ, ಹಾಗೆ ಇನ್ಕ್ರೀಸ್ ಆಗುತ್ತೆ. ಹಾಗೆಯೇ ನಾವು ನೋಡ್ತಾ ಇದ್ದೀವಿ, ಏಕ್ತುಮ್ ಇನ್ಕ್ರೀಸ್ ಆಗಿಲ್ಲ, ಏಕ್ತುಮ್ ಡಿಕ್ರೀಸು ಆಗಿಲ್ಲ, ಫುಲ್ ಡಿಕ್ರೀಸು ಆಗಲ್ಲ ವೀಕ್ಷಕರೇ. ಯಾರು ಇದು ಮಾಡೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಯಾವುದು 25 ಒಳಗಡೆ ಎಲ್ಲ ಬರೋಕ್ಕೆ ಹೋಗಲ್ಲ, ಆಲ್ಮೋಸ್ಟ್ ಎಲ್ಲ 25 ಮೇಲೆ ಇರುತ್ತೆ. ನಂದು ರೀಡ್ ಮಾಡಿರೋ ಪ್ರಕಾರ ತುಂಬ ಮಾರ್ಕೆಟ್ಗಳು ನಡೀತಾ ಇರೋದು, ತುಂಬ ಇದು ಕಾಫಿ ಬೋರ್ಡ್ ಅವೆಲ್ಲ ಹೇಳಿರೋ ಪ್ರಕಾರ ಅಷ್ಟು ಇನ್ಕ್ರೀಸು ಆಗಲ್ಲ, ಅಷ್ಟು ಡಿಕ್ರೀಸು ಆಗಲ್ಲ ಅಂತಲೂ ಎಲ್ಲ ಹೇಳಿದ್ದಾರೆ. ಆದ್ರೂ ಕೂಡ ತುಂಬ ವೆಬ್ಸೈಟು, ತುಂಬ ಇದರಲ್ಲೆಲ್ಲ ಮೆನ್ಷನ್ ಮಾಡಿರೋ ಪ್ರಕಾರ ನಿಮ್ಮ ಕಾಫಿ ಬೆಲೆ ಹೆಚ್ಚಾಗಲೂಬಹುದು ಮಾರ್ಚು ಅಥವಾ ಏಪ್ರಿಲ್ ಟೈಮಲ್ಲಿ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ನೋಡ್ಕೊಳ್ಳಿ, ನೀವು ಇಸ್ಕೋಬೇಕು ಅಂತಿದ್ರೆ ಇದು ತಗೊಳ್ಬೋದು, ದುಡ್ಡನ್ನ ನೀವು ಈಗಲೂ ತಗೊಬೋದು. ಇಲ್ಲ ನಾನು ಮಾರ್ಚ್ ಏಪ್ರಿಲ್ ತನಕ ವೆಯ್ಟ್ ಮಾಡ್ತೀನಿ ಅಂದ್ರೂ ಅಲ್ಲಿ ತನಕ ಬಿಡ್ಕೊಬೋದು ವೀಕ್ಷಕರೇ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಆಗೋ ಅವಶ್ಯಕತೆಗಳು, ಏಪ್ರಿಲ್ ಟೈಮಲ್ಲಿ ಜಾಸ್ತಿ ಆಗೋ ಅವಶ್ಯಕತೆಗಳು ಇದ್ದೇ ಇರುತ್ತೆ. ಹಾಗಾಗಿ ಈ ಕಾಫಿ ನೀವೇನಾದರೂ ನಂದು ಲೇಟೆಸ್ಟ್ ನಾನು ಪ್ರತಿದಿನ ನಾನು ನೋಡ್ತಾ ಇರೋದ್ರಿಂದ ಅಪ್ಡೇಟ್ಸು, ಪ್ರತಿಯೊಂದು ಕೊಡಗು ಇದಾಗಲಿ, ಬೋರ್ಡ್ ಆಗಲಿ, ಅಥವಾ ವಯನಾಡ್ ಆಗಲಿ, ಅಥವಾ ನಮ್ಮ ಇಂಡಿಯನ್ ಕಾಫಿ ಬೋರ್ಡ್ ಆಗಲಿ, ಅಥವಾ ಚಿಕ್ಕಮಂಗ್ಳೂರು ಇದಾಗಲಿ, ಪ್ರತಿಯೊಂದು ನಾನು ಚೆಕ್ ಮಾಡ್ತಾ ಇರ್ತೀನಿ ಎವ್ರಿ ಡೇ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ವೀಕ್ಷಕರೇ. ಹೀಗೇನೆ ಪ್ರತಿಯೊಂದು ನೋಡ್ತಾ ಹೋಗೋಣ ಇನ್ಫಾರ್ಮೇಷನ್ನು. ವಿಯೆಟ್ನಾಮ್ದು, ಬ್ರೆಜಿಲಲ್ಲಿ ತುಂಬ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಅವ್ರು ಏನೇನು ಬೆಳೀತಾರೆ, ಅಲ್ಲಿ
ಯಾವ ಟೈಮಲ್ಲಿ ಅವ್ರ ಕುಯ್ಲು ಬರುತ್ತೆ ಅಲ್ಲಿ ಅಂತ. ಹಾಗಾಗಿ ಫಸ್ಟ್ ವೀಕ್ಷಕರೇ ಬ್ರೆಜಿಲ್ದು ನೀವು ನೋಡೋದಾದ್ರೆ ಅವ್ರದ್ದು ಮೇಯ್ನ್ ಹಾರ್ವೆಸ್ಟಿಂಗ್ ಸೀಸನ್ ಬಂದ್ಬಿಟ್ಟು ಅವ್ರದ್ದು ಮೇ ಟು ಸೆಪ್ಟೆಂಬರ್ ಅಲ್ಲಿ ಇರುತ್ತೆ. ಅಂದ್ರೆ ನಮ್ದೆಲ್ಲ ಆದ್ಮೇಲೆ ಇವ್ರದ್ದು ಸ್ಟಾರ್ಟ್ ಆಗುತ್ತೆ. ಮತ್ತೆ ಇವ್ರದ್ದು ಪೀಕ್ ಬಂತು ಜೂನ್ ಜುಲೈಯಲ್ಲಿ. ಇವರಿಗೆ ಆಲ್ಮೋಸ್ಟ್ ಅಷ್ಟು ತುಂಬಾ ಪ್ರೊಡಕ್ಷನ್ ಎಕ್ಸ್ಪೋರ್ಟ್ ಮಾಡೋದು ಇವರು ಜೂನ್ ಜುಲೈ ಟೈಮಲ್ಲಿ ಇವ್ರದ್ದು ಜಾಸ್ತಿ ಹೋಗುತ್ತೆ. ನಮ್ಮ ಥರನೇ ಇವರು ಕೂಡ ಅರೇಬಿಕಾ ಮತ್ತು ರೋಬಸ್ಟೋ ಎರಡೂ ಬೆಳೀತಾರೆ ವೀಕ್ಷಕರೇ. ತುಂಬ ಫೇಮಸ್ ಇವ್ರದ್ದು ರೋಬಸ್ಟು. ಅಂದರೆ ಅರೇಬಿಕಾ ಮೋಸ್ಟ್ ಪಾಪ್ಯುಲರ್ ಆದ್ರೂ ರೋಬಸ್ಟನ್ನು ತುಂಬ ಬೆಳೀತಾರೆ ವೀಕ್ಷಕರೇ. ಹಾಗಾಗಿ ಆ ಟೈಮಲ್ಲಿ ಜೂನಿಂದ ನಮಗೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ಬೋದು ಅಂದ್ಕೊಳ್ತೀನಿ. ಜೂನಿಂದ ಡಿಸೆಂಬರ್ ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ಬೋದು. ಬಟ್ ಆದ್ರೂ ಮಾರ್ಚು ಏಪ್ರಿಲ್ ಟೈಮಿಗೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಸಿಗ್ಬೋದು, ಇನ್ಕ್ರೀಸ್ ಆಗ್ಬೋದು ಕಾಫಿ ರೇಟು ಅನ್ನೋದು ಒಂದು ಎಲ್ಲ ಬೋರ್ಡ್ ಪ್ರಕಾರ ಹೇಳ್ತಿರೋ ಪ್ರಕಾರ ವೀಕ್ಷಕರೇ. ಆದ್ರೂ ನೆಕ್ಸ್ಟ್ ವಿಯೆಟ್ನಾಮಲ್ಲೂ ಅಷ್ಟೇ ವೀಕ್ಷಕರೇ. ವಿಯೆಟ್ನಾಮಲ್ಲಿ ನಮ್ಮ ಟೈಮಲ್ಲೇ ನಾವು ನವಂಬರಿಂದ ಸ್ಟಾರ್ಟ್ ಮಾಡ್ತೀವಿ. ನಾವು ಇಲ್ಲಿ ಅಕ್ಟೋಬರಿಂದನೇ ಸ್ಟಾರ್ಟ್ ಮಾಡ್ತಾರೆ ವೀಕ್ಷಕರೇ. ಏನಕ್ಕೆ ಅಂದರೆ ಇವರು ಜಾಸ್ತಿ ಬೆಳೆಗೆ ರೋಬೋಸ್ಟೋ ಕಾಫಿ ವೀಕ್ಷಕರೇ. ಇಲ್ಲಿ ತುಂಬ ಇಲ್ಲಕ್ಕೆ ಇಲ್ಲ ಅಂದ್ಕೊಳ್ಳಿ, ಇಲ್ಲಿ ಅರೇಬಿಕಾ ಇಲ್ಲ, ಇಲ್ಲಿ ರೋಬೋಸ್ಟೋ ಬೆಳೆಯೋದ್ರಿಂದ ವಿಯೆಟ್ನಾಮಲ್ಲಿ ಇದರಿಂದ ನಮಗೇನು ಜಾಸ್ತಿ ಹೊರತಾ ಬೀಳಲ್ಲ. ಬಿಟ್ಟರೆ ನಮಗೆ ಬ್ರೆಜಿಲ್ದು ಏನಾದ್ರು ಹವಾಮಾನ, ಅವ್ರದ್ದು ಮಳೆ ಕಮ್ಮಿ ಆಯಿತು, ಅವ್ರದ್ದು ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ನಮ್ಮ ಕಾಫಿ ಬೆಲೆ 30,000 ಹತ್ತತ್ರನೂ ಹೋಗುತ್ತೆ ವೀಕ್ಷಕರೇ. ಹಾಗಾಗಿ ಅವ್ರದ್ದು ಕಾಫಿದು ಎಲ್ಲ ಇದರಲ್ಲೂ ನ್ಯೂಸಲ್ಲೆಲ್ಲ ಕೊಟ್ಟಿರೋ ಪ್ರಕಾರ ವಿಯೆಟ್ನಾಮು ಮತ್ತು ಬ್ರೆಜಿಲಲ್ಲಿ ಈ ಸರಿ ಕಾಫಿ ತುಂಬಾನೇ ಉತ್ತಮ ಇಳುವರಿನೂ ಕೂಡ ಬಂದಿದೆ ಅಂತ ವೀಕ್ಷಕರೇ. ಹಾಗಾಗಿ ಆಲ್ಮೋಸ್ಟ್ ಈ ಸರಿ ಕಾಫಿ ರೇಟ್ ತುಂಬಾನು ಜಾಸ್ತಿ ಹೋಗಲ್ಲ, ತುಂಬಾನು ಕಮ್ಮಿಗೂ ಬರಲ್ಲ. ನೋಡ್ಕೊಳ್ಳಿ, ನಿಮ್ಮ ನೀಡಿರೋ ಪ್ರಕಾರ ನೀವು ಮನಿನ ತಗೊಂಡ್ರೆ ಬೆಸ್ಟ್ ವೀಕ್ಷಕರೇ. ತುಂಬಾ ದಿನ ಕಾಯಿಸ್ಕೊಳಕ್ಕಿಂತವ. ಏನಕ್ಕೆ ಅಂದರೆ ಅಷ್ಟು ಇನ್ಕ್ರೀಸ್ ಆಗೋದು ಡೌಟ್ಸೇ ವೀಕ್ಷಕರೇ. ಯಾರ್ಯಾರು 30,000 ಇದ್ದಾಗ 28, 29 ಇದ್ದಾಗ ತಗೊಂಡಿದ್ದಾರೆ ಅವರೇ ಒಂದು ಸ್ವಲ್ಪ ಒಳ್ಳೇದು ಈ ಸರಿ ಅನ್ಕೊಂಡು ಹೇಳ್ಬೋದು ವೀಕ್ಷಕರೇ. ನೆಕ್ಸ್ಟ್ ವೀಕ್ಷಕರೇ, ನಾನು ಹೇಳ್ದಂಗೆ ರೋಬೋಸ್ಟೋ ಅರೇಬಿಕಾ ರೇಟ್ ಇದೆಯಲ್ಲ, ಇದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ವೀಕ್ಷಕರೇ, ನಮ್ಮ ಕೊಡಗು, ಚಿಕ್ಕಮಂಗ್ಳೂರು, ಹಾಸನಲ್ಲಿ ಹೈಯೆಸ್ಟ್ ಕಾಫಿ. ಅದರಲ್ಲೂ ಕೂಡ ಚಿಕ್ಕಮಂಗ್ಳೂರಲ್ಲಿ ಬಾಬಾ ಬುಡನ್ಗಿರಿ ಕಾಫಿ ಅಂದ್ರೆ ತುಂಬಾನೇ ಫೇಮಸ್ ವೀಕ್ಷಕರೇ, ಅಲ್ಲಿ ಬೆಳೆಯುವಂಥ ಕಾಫಿಗಳು. ಅದಾದ್ಮೇಲೆ ನಮಗೆ ಬಂದ್ಬಿಟ್ಟು ವೀಕ್ಷಕರೇ ಕೊಡಗಾದ್ಮೇಲೆ ಬಿಟ್ಟರೆ ನಮಗೆ ಹಾಸನ. ಇದೇ ಮೂರು ವೀಕ್ಷಕರೇ 60-70% ಕಾಫಿನ ಪ್ರೊಡ್ಯೂಸ್ ಮಾಡೋದೇ ಇಲ್ಲಿ ಜಾಸ್ತಿ ವೀಕ್ಷಕರೇ. ಅದಾದ್ಮೇಲೆ ಬಂದ್ಬಿಟ್ಟು ವಯನಾಡು ಬಂದ್ಬಿಟ್ಟು ತಮಿಳ್ನಾಡು ನೀಲಗಿರೀಸ್ ಅಂತ ಒಂದು ಪ್ಲೇಸ್, ಅಲ್ಲೂ ಕೂಡ ಸ್ವಲ್ಪ ಬೆಳೀತಾರೆ. ಬಟ್ ಈ ಕಡೆ ಎಲ್ಲ ಜಾಸ್ತಿ ಅರೇಬಿಕಾ ಎಲ್ಲ ರೋಬೋಸ್ಟ್ಗಳನ್ನೇ ಜಾಸ್ತಿ ಬೆಳೀತಾರೆ. ಹಾಗಾಗಿ ನಮ್ಮ ಚಿಕ್ಕಮಂಗ್ಳೂರು, ಕೂರ್ಗು, ಹಾಸನ ಇಲ್ಲಿನ ಬೆಳೆಗಳಿಗೆ ಕಾಫಿ ಬೆಳೆ ಪ್ರೈಸ್ಗಳಿಗೆ ತುಂಬಾನೇ ಜಾಸ್ತಿ ಅಂದರೆ ಮತ್ತೆ ತುಂಬ ಡಿಮ್ಯಾಂಡ್ ಕೂಡ ಇರುತ್ತೆ ವೀಕ್ಷಕರೇ. ಹಾಗಾಗಿ ಇದ್ರದ್ದು ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಗಿತ್ತು 2025 ಮಾರ್ಚಿಂದ ಡಿಸೆಂಬರ್ ತನಕ ಏನು ಏರಿಳಿತ ಕಂಡಿರಲ್ಲ ವೀಕ್ಷಕರೇ, ಅಷ್ಟೇ ಇತ್ತು. ಬಟ್ ಡಿಸೆಂಬರ್ 1ರಿಂದ ಅರೇಬಿಕಾದು ಸ್ಟಾರ್ಟಿಂಗಲ್ಲಿ ಅಷ್ಟು ಚೆನ್ನಾಗಿ 28,300 ಆಗಿತ್ತು, ಚೆರಿಗೆ 16,900 ಆಗಿತ್ತು, ರೋಬೋಸ್ಟೋ ಮರ್ಚೆಂಟ್ಸ್ಗೆ 16,900, ಅದಾಗಿ ಚೆರಿಗೆ 10,250 ಇತ್ತು. ಅದಾದ್ಮೇಲೆ ವೀಕ್ಷಕರೇ ಕುಸಿತ ಎಲ್ಲ ದಿನನೂ 100, 200, 500 ಕುಸಿತ ಬಂದು ಡಿಸೆಂಬರ್ 30 ಏನಾಗಿತ್ತು, ಅದು 26,500 ಆಗಿತ್ತು. ಮತ್ತೆ ಚೆರಿ 13,950 ಆಗಿತ್ತು. ರೋಬೋಸ್ಟೋ 16,700 ಮತ್ತೆ ಚೆರಿ 9,100 ಆಗಿತ್ತು ವೀಕ್ಷಕರೇ. ಹಾಗಾಗಿ ನಾವು ಎಕ್ಸ್ಪೋರ್ಟ್ ನಮ್ಮ ಕಡೆಯಿಂದ ಡಿಮ್ಯಾಂಡ್ ಜಾಸ್ತಿ ಆದಾಗ, ಬೇರೆ ಕಂಟ್ರಿಯರ್ದು ಜಾಸ್ತಿ ಡಿಮ್ಯಾಂಡ್ ಬಂದಾಗ ಇದು ತುಂಬಾನೇ ವ್ಯಾಲ್ಯೂ ಬರುತ್ತೆ ವೀಕ್ಷಕರೇ. ಹಾಗಾಗಿ ಅವ್ರದ್ದು ಬ್ರೆಜಿಲ್ದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ಪಾಯಿಂಟ್, ಬ್ರೆಜಿಲ್ದು ತುಂಬಾ ಜಾಸ್ತಿ ಮತ್ತೆ ವಿಯೆಟ್ನಾಂ ಸ್ವಲ್ಪ ಜಾಸ್ತಿ ಪ್ರೊಡಕ್ಷನ್ ಆಗಿರೋದ್ರಿಂದ ಅವ್ರದ್ದು ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಹಾಗಾಗಿ ನಮ್ಮ ಕಾಫಿಗೆ ಒಂದು 3-4 ಸಾವಿರ ರೂಪಾಯಿ ಈಗ ಹೊಡ್ತಾ ಬಿದ್ದಿರೋದು. ಇಲ್ಲ ಅಂದ್ರೆ ಆಲ್ಮೋಸ್ಟ್ 28,000 to 30,000 ಇರೋದು ವೀಕ್ಷಕರೇ. ಹಾಗಾಗಿ ನೀವು ಈಗ ಲಾಸ್ಟ್ ಈ ವೀಕಲ್ಲಿ ನಾನು ಜನವರಿ 2020 ಈಗ ಜನವರಿ 4th ಅಂದರೆ ಈ ವೀಕ್ ಒಳಗೆ ಫಸ್ಟ್ ವೀಕ್ ಆಫ್ ಜನವರಿಲಿ ಏನು ರೇಟ್ ಇದೆ ಅಂದರೆ ವೀಕ್ಷಕರೇ, ರೋಬೋಸ್ಟೋ ಮರ್ಚೆಂಟ್ಗೆ ಇದು ಟ್ರೇಡಿಂಗ್ ಬಿಟ್ವೀನ್ 16,600 ಅಂದರೆ ಇದು ಚೆರಿಗೆ ನಾನು ಹೇಳ್ತಾ ಇರೋದು ವೀಕ್ಷಕರೇ, ರೋಬೋಸ್ಟೋ ಹೇಳ್ತಾ ಇರೋದು 16,600ರಿಂದ 16,800 ಇದೇ ರೇಂಜಲ್ಲಿ ಓಡ್ತಾ ಇದೆ ವೀಕ್ಷಕರೇ. ಒಂದ್ಸರಿ 16,500 ಬರುತ್ತೆ, ಒಂದ್ಸರಿ 16,600 ಹೋಗುತ್ತೆ, 16,700 ಹೋಗುತ್ತೆ. ಈಗ ಎಕ್ಸಾಕ್ಟ್ ರೇಟು 16,700 ಇದೆ ಅನ್ಸುತ್ತೆ ವೀಕ್ಷಕರೇ. ಈ ರೇಂಜಲ್ಲಿ ಒಂದೊಂದು ಮಾರ್ಕೆಟಲ್ಲೂ 50-100 ರೂಪಾಯಿ, ನಮ್ಮ ಚಿಕ್ಕಮಂಗ್ಳೂರಿಂದ ಕೂರ್ಗಿಂದ ವಯನಾಡು ಅಲ್ಲಿಂದಲೇ 100-200 ರೂಪಾಯಿ ಡಿಫ್ರೆನ್ಸಸ್ ಇರುತ್ತೆ ವೀಕ್ಷಕರೇ. ಅದಾದ್ಮೇಲೆ ಚೆರಿ ಬಂದ್ಬಿಟ್ಟು 9,050ಇಂದ 9,200 9,100 ಓಡಾಡ್ತಾ ಇದೆ. ಹಾಗಾಗಿ 50 kgಗೆ ಅರೇಬಿಕಾ ಇದೆಯಲ್ಲ ಅದು ಬಂದ್ಬಿಟ್ಟು 76,500 ಇದೆ ವೀಕ್ಷಕರೇ. ಅದು ಆಲ್ಮೋಸ್ಟ್ 26,600 ಮತ್ತೆ ಅದೇ ಹೌ ಎಣಿಯಟ 26,400 26,500 ಮತ್ತೆ 26,500 ಹೀಗೇನೆ ಓಡಾಡ್ತಾ ಇದೆ ವೀಕ್ಷಕರೇ. ನೋಡ್ಕೊಳ್ಳಿ, ಅದೇನು ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇಲ್ಲ. ಅಪ್ ಟು ವೆಯ್ಟ್ ಮಾಡೋರು ಮಾರ್ಚ್ ಏಪ್ರಿಲ್ ತನಕ ವೆಯ್ಟ್ ಮಾಡಿದ್ರೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಸ್ವಲ್ಪ ಬೂಮ್ ಆಗ್ಬೋದು. ಅದಾದ್ಮೇಲೆ ಚೆರಿಗೆ ಬಂದ್ಬಿಟ್ಟು 13,950 ಮತ್ತೆ 14,100 ಓಡ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಬೇರೆ ಕಡೆ, ನಮ್ಮ ಕಡೆ ಎಲ್ಲ ನೋಡಿದ್ರೆ 14,000 ಇದೆ.
ಬಟ್ ಈ ಕಡೆ ಎಲ್ಲ ಸ್ವಲ್ಪ ಚಿಕ್ಕಮಂಗ್ಳೂರು ಮತ್ತು ಈ ಕಡೆ ಬೇರೆ ಬೇರೆ ಮಾರ್ಕೆಟಲ್ಲೆಲ್ಲ ಸ್ವಲ್ಪ 950 100 ಇದೆ, 14,100 ಕೂಡ ಇದೆ. ಹಾಗಾಗಿ ಬ್ಲ್ಯಾಕ್ ಪೆಪ್ಪರಿಗೆ ಕೂಡ ಅಷ್ಟೇ 630ರಿಂದ 650 630ರಿಂದ 700 ರೂಪಾಯಿ ಕೆ ಜಿ ಒಳಗೆ ಓಡಾಡ್ತಾ ಇದೆ. ಬ್ಲ್ಯಾಕ್ ಪೆಪ್ಪರ್ದೇನು ಅಷ್ಟು ಇನ್ಕ್ರೀಸಸ್ ಆಗಲ್ಲ, ಬಟ್ ಕಾಫಿದು ಪ್ರತಿಯೊಬ್ಬರು ಅದನ್ನೇ ನೋಡ್ತಾ ಇರ್ತಾರೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಇದನ್ನು ನೋಡಿ ಎಕ್ಸಾಕ್ಟಾಗಿ ಉಳಿಸ್ಕೊಳೋದಾದರೆ ನೀವು ಉಳಿಸ್ಕೊಳ್ಳಿ ವೀಕ್ಷಕರೇ. ಮಾರ್ಚ್ ಏಪ್ರಿಲ್ ತನಕ ಉಳಿಸ್ಕೊಳ್ಳಿ. ಏನು ಈ ಸರಿ ಆ್ಯಸ್ ಪರ್ ಎಲ್ಲರದಿಂದಲೂ ಕಾಫಿ ಬೋರ್ಡ್ ಇಂಡಿಯನ್ದು ಎಲ್ಲ ಕಾಫಿ ಇದರಿಂದಲೂ ನೋಡ್ತಾ ಹೋದ್ರೆ ಎಲ್ಲ ನ್ಯೂಸ್ ಇದ್ರಲ್ಲೂ ಸರಿ ಏನು ಬರೀ ಹಾವು ಏಣಿ 100, 200, 300, 500, 1000 ಒಳಗೇನೆ ಹಾವು ಏಣಿ ಆಟ ಆಡ್ತಾ ಇರುತ್ತೆ. ಅಂದರೆ ಗ್ರ್ಯಾಜುಲಿ ಈಗ 4,000 ರೂಪಾಯಿ ಕಮ್ಮಿ ಬಂತಲ್ಲ, ಹಾಗೆ 4,000 ಕಮ್ಮಿ ಏನಾಗಲ್ಲ. 4,000 ಇನ್ಕ್ರೀಸಸ್ಸು ಅಷ್ಟೊಂದು 4,000 ಇನ್ಕ್ರೀಸಸ್ಸು ಆಗಲ್ಲ ವೀಕ್ಷಕರೇ. ಆಲ್ಮೋಸ್ಟ್ ಇದೇ ರೇಂಜಸ್ಸಲ್ಲಿ ಒಂದು 26,000ದಿಂದ 27 ಅಥವಾ 27ರಿಂದ 25 ಇದೇ ಥರ ಒಂದು 1,000 ಒಳಗಡೆ ಅದು ಹಾವು ಏಣಿ ಆಟ ಆಡ್ತಾ ಇರೋದಕ್ಕೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಂದು ಸ್ವಲ್ಪ ಜಾಸ್ತಿ ಆದಾಗ ತಗೊಳೋದು. ಈಗ 26 ಇದೆ ಅಂದ್ರಲ್ಲಿ 27 ಏನಾದ್ರು ಆಯಿತು ಅಂದರೆ ತಗೊಳೋದು ತುಂಬಾ ಒಳ್ಳೆಯದು ನಿಮಗೆ. ಇಲ್ಲ ನೀವು ಬಿಡ್ಕೊಳ್ತೀವಿ ಅಂದರೆ ಬಿಡ್ಕೊಳ್ಳಿ. ತುಂಬ ಜನಗಳಿಗೆಲ್ಲ ಈಗೆಲ್ಲ ತುಂಬ ಜನ ಬಿಡ್ಕೊಂಡು, ತುಂಬ ರೈತರುಗಳೇನಂದರೆ ತುಂಬ ಆಸೆ ಮಾಡೋಕ್ಕೆ ಹೋಗ್ತೀವಿ. ಹಾಗಾಗಿ ತುಂಬ ಸರಿ ಲಾಸ್ಟ್ ಟೈಮ್ 30,000 ತೊಗೊಳೋದು ಬದಲು ನಾವು 25,000 ರೂಪಾಯಿಗೆಲ್ಲ ತೊಗೊಂಡ್ವಿ. ನಾವೇ ಮಾಡಿದ್ದು ಆ್ಯಕ್ಚುಲಿ 25,000 ರೂಪಾಯಿಗೆ ತೊಗೊಂಡ್ವಿ, 4,500 ರೂಪಾಯಿ ಲಾಸ್ ಆಯಿತು. ಅದೇ ಪ್ರಕಾರ ನಾವು ಸ್ಟಾರ್ಟಿಂಗಲ್ಲಿ ಆ 30,000 ಇದ್ದಾಗಲೇ ತೊಗೊಂಡ್ಬಿಟ್ಟಿದ್ರೆ ಒಂದೇ ಸರಿಯಾ ಅಷ್ಟು ಅಮೌಂಟ್ ಬರೋದು. ಹಾಗಾಗಿ ಪ್ರತಿಯೊಬ್ಬರು ನೋಡ್ಕೊಳ್ಳಿ, ನಿಮ್ಮ ನೀಡಿಗೆ ತಕ್ಕಂತೆ ತಗೊಳ್ಳಿ ವೀಕ್ಷಕರೇ. ತುಂಬ ವೆಯ್ಟ್ ಮಾಡಿಕೊಂಡು ತುಂಬ ಲಾಸ್ ಮಾಡ್ಕೊಳಕ್ಕೂ ಹೋಗಬೇಡಿ. ಹಾಗಾಗಿ ಇದ್ರದ್ದೊಂದು ಲೇಟೆಸ್ಟ್ ಅಪ್ಡೇಟ್ ಎವ್ರಿ ಟೈಮ್ ಅಪ್ಡೇಟು ಕೊಡ್ತಾನೆ ಇರ್ತೀನಿ. ಹೀಗೆ ಕಮ್ಮಿ ಆದಾಗ ಶಾರ್ಟ್ಸಲ್ಲಾಗಲಿ ಅಥವಾ ವೀಡಿಯೋನಾಗಿ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೀಗೇ ಒಳ್ಳೊಳ್ಳೆ ಉತ್ತಮ ವೀಡಿಯೋಗಳನ್ನ ಪ್ರತಿಯೊಬ್ಬರು ರೈತರಿಗಾಗಲಿ ಎಲ್ಲರಿಗೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್.